ಇಲ್ಲ ಈಗ. ಸರಿ ಕಲ ಲೇ ತಿಪ್ಪೆ, ನಾನು ಯಾವ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೋ ಕಳೆ ಕಲ, ಈ ಜನ್ಮದಲ್ಲಿ ಅದೃಷ್ಟ ಲಕ್ಷ್ಮಿ ನನ್ನ ಮನೆಯಲ್ಲಿ ತಾಂಡವಾಡ್ತಾಳೆ ಕಾಲ. ಯಾರಿಗುಂಟು ಯಾರಿಗಿಲ್ಲ. ಬನ್ನಿ ಬನ್ನಿ, ನಮ್ ಗೌಡ್ರು ತಗೋ ಈಸ್ಕೊ ಬನ್ನಿ. ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆಗೋಕಿಲ್ಲ ಅನ್ನೋ ಮಾತೇ ಇಲ್ಲ ಕಲ. ನೋಡ್ಲ ನನ್ ತೋಟದಲ್ಲಿ ಗಾಂಜಾ ಬೆಳೆದೆ, ಕಳ್ಬಟ್ಟಿ ತಯಾರು ಮಾಡಿದೆ, ಅದರಿಂದ ಲಕ್ಷ ಲಕ್ಷ ದುಡ್ಡು ಮಾಡಿದೆ. ಇನ್ನು ನಮ್ಮಪ್ಪ ಮಡಗಿದ್ದು ಪುಡುಪೋಸಿ 1 ಎಕರೆ ಜಮೀನು, ಆದ್ರೆ ನನ್ನ ಶ್ರಮದಿಂದ 100 ಎಕರೆ ಜಮೀನು ಮಾಡಿದೆ. ಅದರಲ್ಲಿ 50 ಎಕರೆ ತೆಂಗಿನ ತೋಟ ಮಾಡಿದೆ, 50 ಎಕರೆ ಅಡಿಕೆ ತೋಟ ಮಾಡಿದೆ. ಹೆಂಗಾಯ್ತಲ್ಲ ನನ್ನ ದರಬಾರು? ಅದನ್ನೇನ್ ಕೇಳ್ತೀರಾ ದಣಿ? ಬಾಡೂರು ಜನ ಸಾಪ ತಟ್ಟಿದ್ರೆ ಎಲ್ಲ ನೆಗೆದು ಲೇ ಗುಣದ ಏನ್ ನಿನ್ ಗೊಣಗಾಟ? ಲೇ ನಾನು ನಿನ್ಗೆ ಏನಾಗ್ಬೇಕಾ? ನೀವು ನಮ್ಮ ಯಜಮಾನರು. ಹೌದು ತಾನೆ? ಹೌದು. ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ನಿನ್ಗೆ ಯಾಕೆ ಸರಿಯಾಗಿ ಓದ್ಬಿಡ್ತೇನೆ. ಯಜಮಾನ್ರೆ, ನೀವ್ ಯಾಕೆ ನನ್ನನ್ನ ಅರ್ಥ ಮಾಡ್ಕೋದಿಲ್ಲ ಅಂತ? ನೀವು ಯಾರು? ನನಗ ಅನ್ನಾದಿ ದಣಿಗಳು. ನಿಮ್ಮ ಏಳ್ಗೆನ ಈ 2 ಕಣ್ಣಲ್ಲಿ ನೋಡಕ್ಕೆ ಕಾಯ್ತಾ ಇದ್ದೀನಿ. ನೀವು ಮುಂದೆ ದೊಡ್ಡ ವ್ಯಕ್ತಿ ಆಯ್ತೀರಾ, ನಾನು ದೊಡ್ಡ ಛತ್ರಿ ತಂದು ಹಿಡಿತೀನಿ, ನೋಡ್ತಾ ಇರಿ. ಲೇ ಬಡತದ, ನನಗೇನ ಕಮ್ಮಿ ಆಗಿದೆ? ನಾನೀಗ ದೊಡ್ಡ ವ್ಯಕ್ತಿ ತರ ಕಾಣ್ತಾ ಇಲ್ಲಲ್ಲ? ಹೇಗಿದ್ದೀರ ನನ್ನ ಗೆಟಪ್? ಈಗ ನಾನು ದೊಡ್ಡ ಅಮೂಲ್ದಾರ್ ತರ ಕಾಣ್ತಾ ಇಲ್ಲಲ್ಲ? ನೀವು ಅಲ್ಲ, ನೀವು ನನ್ನ ಯಾಕೆ ಸರಿಯಾಗಿ ಅರ್ಥ ಮಾಡ್ಕೋದಿಲ್ಲ ಅಂತ. ನೀವು ಈಗಾಗಲೇ ಟಾಪಲ್ಲಿ ಇದ್ದೀರಾ. ನೀವು ಮುಂದೆ ರಾಜಕೀಯ ವ್ಯಕ್ತಿಯಾಗಿ ಬೆಳಿಲಿ ಅಂತ ನನ್ನ ಆರೈಕೆ ಯಜಮಾನ್ರೆ. ಹೌದು ಕಲ, ಮುಂದೆ ರಾಜಕೀಯ ಪ್ರವೇಶ ಮಾಡಬೇಕನ್ಕೊಂಡಿದ್ದೀನಿ. ಅಂದ್ರೆ ಈ ಚಂಪಣ್ಣ ತಾಲೂಕಲ್ಲಿ ಎಲೆಕ್ಷನ್ಗೆ ನಿಂತು ಅಬ್ಕಾರಿ ಮಿನಿಸ್ಟರ್ ಆಗಿ ಅಬ್ಕಾರಿ ಮಿನಿಸ್ಟರ್ ಆಗಿ ಆಗ್ಬಿಟ್ರೆ ಅದ್ರ ಕವರತ್ತೆ ಬೇರೆ ಇರುತ್ತೆ ಕಲ. ಹೇಗಾದ್ರೂ ನಮ್ಮ ಹತ್ರ ಬೇಕಾದ ಸ್ಥಳ ಇದೆ, ಹಣನ ಬಿಸಾಕ್ತೀನಿ, ಓಟನ್ನ ಗೋರ್ಗೋತೀನಿ. ಹೆಂಗಾಯ್ತ ನನ್ನ ಐಡಿಯಾ? ಸೂಪರ್. ನೀನ್ ಮಾಡಿರೋ ಆರೋಗ್ಯಕ್ಕೆ ಯಾರನ್ನ ಓಟ್ ಹಾಕೋರು ಬಿಟ್ಟು ತಗೊಂಡು ಹಾಕ್ತಾರೆ. ನಿನಗೂ ಓಡಿಸ್ಕೋಬೇಕು ಅಂತ ಆಸೆನೇನೋ? ಮಾಡಿಸ್ಕೊಳ್ಳಿ ಯಜಮಾನ್ರೆ, ನೀವು ಟಾಪ್ ಹೋಯ್ತೀರಾ. ಲೇ ಮುಡಿದ, ಏನ್ ನಿನ್ನ ಗೊಣಗಾಟ? ನನ್ನನ್ನೇ ಕಿಂಡಲ್ ಮಾಡ್ತಾ ಇದೀಯಲ್ಲ ನೀನು? ಹೆಂಗಾಯ್ತ ನಿನ್ ಮೈಗ? ಏನ್ ಬುದ್ಧಿ ನೀವು ನನ್ನನ್ನ ಸರಿಯಾಗಿ ಅರ್ಥನೆ ಮಾಡ್ಕೋತೀರ ಅಂತೀರಾ? ನೀವು ಎಲೆಕ್ಷನ್ ಅಲ್ಲಿ 1.5 ಲಕ್ಷ ಲೀಡಲ್ಲಿ ಗೆದ್ದು ಯಾವ ಟಾಪ್ ಹೋಯ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಜನ ಹೆಂಗ್ ಓದುತ್ತಾರೋ ಓದಿಸ್ಕೊಳ್ಳಿ. ಆ ಗಂಧ ನೀನು ಒಬ್ಬನೇ ಕಲ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ನಾನು ಅಬ್ಕಾರಿ ಮಿನಿಸ್ಟರ್ ಆಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಿನಿಸ್ಟರ್ ಆಗ್ಬಿಟ್ರೆ ಚನ್ನಪಟ್ಟಣ ತಾಲೂಕಲ್ಲಿ ಎಷ್ಟು ಬಾರ್ಗಳವೆ
ಅದನ್ನೆಲ್ಲ ನೀನೇ ಲೆಕ್ಕ ಕೊಡ್ಬೇಕಲ್ಲ. ಅದಕ್ಕೆ ನೀನು ನನ್ನ ಪರ್ಸನಲ್ ಸೆಕ್ರೆಟರಿ ಆಗ್ಬೇಕಲ್ಲ. ಏನಂತೀರ? ಬೇರೆಯವ್ರು ಯಾರು ಆದ್ರೆ ಯಾರು ಆಗೋರು ಬೇರೆಯವರು ಯಾರು ಉಳಿಸೋದಿಲ್ಲ. ಇಲ್ಲ ಇಲ್ಲ, ಇವನನ್ನೇ ಮಾಡ್ಕೋತೀನಿ. ಯಾಕೆಂದ್ರೆ ಸ್ವಲ್ಪ ನೀ ಹೇಳ್ತದೆ ಇವನ ಹತ್ರ. ಯಜಮಾನ್ರು ನಾನು ಬಿಟ್ಟು ಇನ್ಯಾರಿಗೂ ಮಾಡುದಿಲ್ಲ. ದೊಡ್ಡ ಸಹಾಯನ ಮತ್ತೆ ಶುರು ಮಾಡ್ದ ನೋಡೋನು. ಹಗಲು ಕನ್ಸು ಕಾಣೋದಕ್ಕೆ ಆ ವಿಷಯ ಹಂಗಿರ್ಲಿಕ್ಕಲ್ಲ. ನನ್ನ ಮಗ ವಿಸ್ಕಂಠವನಲ್ಲ, ಈ ದಿನ ಯಾಕೋ ನಡುವೆ ಈ ಬಗ ಅವ್ನಿಗೆ ನಾನು ತಲೆ ಕೆಡಿಸ್ಕೊತಾ ಇದ್ದೀನಿ. 3 ದಿನ ಆದ್ರೂ ಮನೆ ಬರಲ್ಲ. ಅವನ್ ಎಲ್ಲೂ ಹೋಯ್ತಾವನೆ, ಎಲ್ಲಿ ಬರ್ತಾವನೆ, ಅದ್ರ ಬಗ್ಗೆ ಏನಾರ ಸ್ವಲ್ಪ ಗಮನ ಕೊಟ್ಟಿದ್ದಿಲ್ಲ ನೀನು? ಯಾವ್ಯಾವ ಸಂಧಿ ನುಗ್ತಾವನೋ, ಯಾವ್ಯಾವ ಗಲ್ಲಿ ನುಗ್ತಾವನೋ ಆ ತರಲೆ ಬಡ್ಡಿ ಮಗ ಈ ನನ್ನ ಮಗ. ಅವನ್ ಎಲ್ಲಿ ಹೋಯ್ತಾನೆ ಬರ್ತಾನೆ ಅಂದ್ರೆ ಅವನಿಗೆ ಗೊತ್ತಿರಲ್ತು. ಯಾರ ಹುಡುಗಿ ಒಯ್ದಾರೆ ಸಾಕು ಹೂವ ಮುಡ್ಕೊಂಡು ಆ ಹೂವನ ತರ್ದು ಗುಡ್ಡೆ ಹಾಕೋ ಗಂಟ ಬಡ್ಡಿ ಮಗನ ಸಮಾಧಾನ ಇರೋದಿಲ್ಲ. ಓ ಯಜಮಾನ್ರೆ, ನೇನದವರ ಮರದಲ್ಲಿ ನಿಮ್ಮ ಪುತ್ರರು ಡ್ಯಾಡಿ, ಒಂದು ಸಂತೋಷ ವಿಷಯ ಡ್ಯಾಡಿ. ವಿಸ್ಕಂಠ, ಏನಪ್ಪ ಅಂತ ಸಂತೋಷ ವಿಚಾರ? ಡ್ಯಾಡಿ, ಏನಿಲ್ಲ ಡ್ಯಾಡಿ, ನಾವು ಬೆಳೀತಾ ಇರೋ ಗಾಂಜಾ ಸೊಪ್ಪಿಗೆ ಹೊರದೇಶದಿಂದ ಆರ್ಡರ್ ಬಂದಿದೆ. ಇನ್ನು ನೋಡಿ ಡ್ಯಾಡಿ, ಕೋಟಿ ಕೋಟಿ ಹಣನ ಸಂಪಾದನೆ ಮಾಡ್ಬೋದು ಡ್ಯಾಡಿ. ವಿಸ್ಕಂಠ, ಒಳ್ಳೆ ವಿಷಯ ತಂದಿದೀಯಪ್ಪ. ಈ ದಿನ ನನಗೆ ಇಷ್ಟು ಚೆನ್ನಾಗಿ ಕೂತಿದಾರಲ್ಲ, ಬಹಳ ಸಂತೋಷ ಆಗ್ತಾ ಇದೆ. ಡ್ಯಾಡಿ, ಒಂದು ವಿಷಯ ಡ್ಯಾಡಿ, ನೀವು ಒಪ್ಪಿಗೆ ಕೊಟ್ರೆ ಒಂದು ಔತಣಕೂಟನ ರೆಡಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಡ್ಯಾಡಿ. ಅದಕ್ಕೆ ನೀವೇನ್ ಹೇಳ್ತೀರಾ? ಅದನ್ನೇನು ನನ್ ಕೇಳ್ತೀಯ? ನನ್ ತೋಟದಲ್ಲಿ ಪಾರ್ಟಿ ಮಾಡಿಸ್ತಾ. ಆ ಪಾರ್ಟಿ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನ? 7 ಕಣ್ಣುಗಳು ಕುಕ್ಕಿ ಕುಕ್ಕಿ ತಿನ್ನುವಂಗಿರ್ಬೇಕು. ಆ ಪಾರ್ಟಿಗೆ ಇಲ್ಲಿ ಕೂತಿದ್ರು ಕರೆ, ಆಚೆ ಬಿದ್ದರು ಕರೆ. ಅದ್ರ ಜೊತೆಗೆ ಚನ್ನಪಟ್ಟಣ ತಾಲೂಕಲ್ಲಿ ಎಷ್ಟು ಜನ ಗ್ರಾಮ ಪಂಚಾಯತ್ ಮೆಂಬರ್ಗಳವ್ರೆ, ಅವ್ರನ್ನೂ ಕರೆ. ಯಾಕೆ ಹೇಳ್ತಾ ಇದೀನಿ ವಿಷಯ ಅಂತ ತಿಳ್ಕೊ. ನಾನು ಮುಂದೆ ರಾಜಕೀಯ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ದೀನಿ. ಡ್ಯಾಡಿ, ನೀವು MLA ಆಗಿ ಅಬ್ಕಾರಿ ಮಿನಿಸ್ಟರ್ ಆಗ್ತೀರಾ, ಹಾಗೆ ಆಗ್ತೀರಾ ಡ್ಯಾಡಿ. ಅದಕ್ಕೆ ಸಂಶಯ ಏನೇ ಇಲ್ಲ ಡ್ಯಾಡಿ. ಡ್ಯಾಡಿ, ನಾನು ಬರ್ಲಾ ಡ್ಯಾಡಿ? ಇಸ್ಕಂಠ, ಪಾರ್ಟಿಯ ಮಾಡ್ಕೊಂಡು ಹೆಂಗಿರ್ಬೇಕು ಗೊತ್ತಾ? ಸರಿ ಡ್ಯಾಡಿ. ಯಾರಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಾರ್ದು. ಅದೆಷ್ಟೋ ದುಡ್ಡು ಆಲಿ, ಪಾರ್ಟಿ ಹಂಗೆ ಮಾಡು. ಡ್ಯಾಡಿ, ನಿಮ್ಮ ಮರ್ಯಾದಿನ ನಾನು ಕಳಿಯಕ್ ಬಿಡ್ತೀನ ಡ್ಯಾಡಿ. ಸರಿ ವಿಸ್ಕಂಠ, ಒಂದ್ ಹೇಳಿದ್ರೆ ನಾನು 3 ಕೊಡ್ತೀನಿ ಡ್ಯಾಡಿ. ಓಕೆ ವಿಸ್ಕಂಠ. ಯಜಮಾನ್ರೆ, ಯಾಕ ಈ ನಡುವೆ ನನ್ನ ಸುಕ್ಕಾಮಟ್ಟ ಕಿಂಡಲ್ ಮಾಡ್ತಾ ಇದೀಕಲ್ಲ ನೀನ್ ನನ್ನ? ನಾನು ನಿಮ್ಮನ್ನ ಕಿಂಡಲ್ ಮಾಡೋದನೇ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಏನ ತಿಳ್ಕೊಂಡಿದ್ದೀನಿ ತಪ್ಪು? ಒಳ್ಳೆಯವನು ಅಂತ ಹೇಳಿದ್ದೀನಲ್ಲ ಎಷ್ಟು ಜನ ಮುಂದೆ ನಿನ್ನ. ಯಜಮಾನ್ರೆ, ನಾವೀಗ ಪಾರ್ಟಿಗೆ ಹೋಗೋ ಟೈಮ್ ಆಯ್ತು, ನಡೀರಿ ಹೋಗುವ. ನೀನು ಬಾ ಜೊತೆಲೆ. ಹೆಂಗ್ ನೋಡಿ ಹಿಂಗಿರ್ತದೆ ಪಾರ್ಟಿ ಅಂದ್ರೆ ಎಲ್ಲಾ ಬ್ರ್ಯಾಂಡ್ ಇರ್ತದೆಪ್ಪ. ಎದ್ರೆ